ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಕರ್ತನ ಅತಿಪವಿತ್ರವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. 2024 ಇಸುವೆ ಸೆಪ್ಟೆಂಬರ್ ತಿಂಗಳು 15ನೇ ತಾರೀಕು ಭಾನುವಾರ ಬೆಳಗ್ಗೆ ಕರ್ತನ ಪವಿತ್ರವಾದ ಪಾದ ಸಮೂಹದಲ್ಲಿ ನಾವೆಲ್ಲವരും ಕೂಡಿ ಬಂದು ಕರ್ತನೆ ಸ್ತುತಿಸಿ ಕೊಂಡಾಡುವುದಕ್ಕಾಗಿ ದೇವರು ನಮ್ಮ ಜೀವಮಾನದಲ್ಲಿ ಕೊಟ್ಟ ಒಳ್ಳೆಯ ಅವಕಾಶಕ್ಕಾಗಿ ಸ್ತೋತ್ರ. ಹೋದ ರಾತ್ರಿಯಲ್ಲೂ ಹಗಲಲ್ಲಿ ಎಲ್ಲ ದೇವರು ನಮ್ಮನ್ನು ಕಾಯ್ದು ಕಾಪಾಡಿದ್ದಕ್ಕಾಗಿ ಸ್ತೋತ್ರ. ಹಾಲೆಲೂಯ. ಆ ಕರಗಳನ್ನು ಮೇಲೇಕೆತ್ತಿ ಆತನ ನಾಮವನ್ನು ನಾವು ಕೊಂಡಾಡುವ, ಆತನ ನಾಮವನ್ನು ನಾವು ಕೀರ್ತಿಸುವ, ಆತನ ಪ್ರಸನ್ನತೆಯಲ್ಲಿ ನಮ್ಮನ್ನು ಸಮರ್ಪಿಸುವ, ಆತನ ಸಮೂಹದಲ್ಲಿ ಸಂತೋಷದ ಪರಿಪೂರ್ಣತೆ ಇರುವುದರ ಮೂಲಕವಾಗಿ ಆತನ ದಯೆ, ಪ್ರೀತಿ, ಕನ್ನಿಗರವನ್ನು ಅನುಭವಿಸುವುದಕ್ಕಾಗಿ ನಾವು ಈ ದಿನವೂ ನಮ್ಮನ್ನು ಸಮರ್ಪಿಸೋಣ. ಈ ದಿನವೆಲ್ಲ ದೇವರು ನಮಗಾಗಿ ಅದ್ಭುತಕರವಾದ ದಾರಿಗಳು ಓಪನ್ ಮಾಡಿದ್ದಾರೆ. ನಾವು ನೆನೆಸಾದ ದಾರಿಗಳಲ್ಲಿ ಆತ ನಮ್ಮನ್ನು ನಡೆಸುತ್ತಾರೆ. ಆತನ ಕೃಪೆಯು ದೊಡ್ಡದು. ಯೆಹೋವ ಒಳ್ಳೆಯವರು, ಆತನ ಕರುಣೆಯು ಶಾಶ್ವತವಾಗಿ ಇರುವುದು ಎಂಬುದಾಗಿ ನಾವು ಹೇಳೋಣ. 166ನೇ ಕೀರ್ತನೆ ಬರೆದಿರುವ ಪ್ರಕಾರ ಯೆಹೋವನ ಸ್ತುತಿಸಿರಿ, ಆಮೇಲೆ ನಾನು ಇರುವ ಕಾಲವೆಲ್ಲ ಆತನೇ ಕೊಂಡಾಡುವೆ ಎಂಬುದಾಗಿರುವ ವಾಕ್ಯ ಪ್ರಕಾರ ನಾವಿರುವ ಕಾಲವೆಲ್ಲ ನಾವು ಕರ್ತನ ಕೃತಜ್ಞತಾ ಸ್ತುತಿ ಮಾಡೋಣ. ಸ್ತೋತ್ರ 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 ಸ್ತೋತ್ರ. ಪ್ರಾರ್ಥನೆ ಮಾಡೋಣ. ಕಣ್ಣುಗಳನ್ನು ಮುಚ್ಚೋಣ. ಆಮೇಲೆ ಕರ್ತನೆ ಆರಾಧಿಸುವ, ಸ್ತೋತ್ರ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ನಮ್ಮ ತಂದೆಯಾಗಿರುವ ದೇವರೇ, ಕರ್ತನೆ ಆಶೀರ್ವದಿಸಲ್ಪಟ್ಟ ಒಳ್ಳೆಯ ಸಮಯದಲ್ಲಿ ದೇವರ ಪವಿತ್ರವಾದ ಪಾದ ಸಮೂಹದಲ್ಲಿ ನಾವೆಲ್ಲವരും ಕೂಡಿ ಬಂದು ಕರ್ತನೆ ಸ್ತುತಿಸಿ ಕೊಂಡಾಡುವುದಕ್ಕಾಗಿ ದೇವರು ನಮ್ಮ ಜೀವಮಾನದಲ್ಲಿ ಕೊಟ್ಟ ಒಳ್ಳೆಯ ಅವಕಾಶಕ್ಕಾಗಿ ಸ್ತೋತ್ರ. ಹೋದ ರಾತ್ರಿಯಲ್ಲಿಯೂ ಹಗಲಲ್ಲಿಯೂ ಎಲ್ಲ ನಮ್ಮನ್ನು ಕಾಯ್ದು ಕಾಪಾಡಿರುವ ಕರ್ತನಿಗೆ ಮಹಿಮೆ ಉಂಟಾಗಲಿ. ಆಮೇನ್. ಮಹಿಮೆ ಉಂಟಾಗಲಿ. ಸ್ತೋತ್ರ. ಆಮೇನ್. ಈ ದಿನವೂ ಕರ್ತಾವೆ, ನಮ್ಮ ಪ್ರಾರ್ಥನಾ ಶಬ್ದದಲ್ಲಿ ನಮ್ಮ ಜನರಿಗೆಲ್ಲ ಬಿಡುಗಡೆ ಉಂಟಾಗಲಿ, ಬಿಡುಗಡೆ ಉಂಟಾಗಲಿ, ಬಿಡುಗಡೆ ಉಂಟಾಗಲಿ, ಅದ್ಭುತಕರವಾದ ಬಿಡುಗಡೆ ಉಂಟಾಗಲಿ ಎಂಬುದಾಗಿ ನಾವು ಪ್ರಾರ್ಥಿಸೋಣ. ಆಮೇಲೆ ರೋಗಿകൾക്കായി ಪ್ರತ್ಯೇಕವಾಗಿ ಪ್ರಾರ್ಥನೆ ಮಾಡ್ತೇನೆ. ಆಮೇಲೆ ಎಲ್ಲ ರೋಗ ಬಾಯಿ ಮೂಳೆಗಳ ಸಂಬಂಧವಾಗಿರುವ ರೋಗಗಳೆಲ್ಲ, ಅಸ್ಥಿವಾದಗಳು, ಅಸ್ಥಿ ರೋಗಗಳು, ಕಾಲ್ ನೋವುಗಳು, ವೇರಿಕೋಸ್ ವೇನುಗಳು ಯೇಸುವಿನ ನಾಮದಲ್ಲಿ ಸೌಖ್ಯವಾಗಲಿ. ಕ್ಯಾನ್ಸರ್ಗಳು, ಅದೇ ಪ್ರಕಾರ ಅಂಟುಕಾಯಗಳು ಯೇಸುವಿನ ನಾಮದಲ್ಲಿ ಸೌಖ್ಯವಾಗಲಿ. ಆಮೇಲೆ ಕರ್ತನೇ, ನಿಮ್ಮ ಕರವು ಇವತ್ತು ಚಾಯಿಸಿ ಮದುವೆ ನಡೆಯಾದಿರುವ ಮಕ್ಕಳಿಗೂ ಮದುವೆಗಳು ಇವತ್ತು ದಾರಿ ಓಪನ್ ಆಗಲಿ. ಆಮೇಲೆ ಕೆಲಸಗಳಿಲ್ಲದವರಿಗಾಗಿ ಪ್ರಾರ್ಥನೆ ಮಾಡ್ತೇನೆ. ಕೆಲಸಗಳು ಸಿಕ್ಕುವಂತೆ ಪ್ರಾರ್ಥನೆ ಮಾಡ್ತೇನೆ. ಕರ್ತನ ಕರದಲ್ಲಿ ಒಪ್ಪಿಸುತ್ತೇನೆ, ಕರ್ತನ ಕರದಲ್ಲಿ ಒಪ್ಪಿಸುತ್ತೇನೆ. ಹಾಲೆಲೂಯ, ಒಪ್ಪಿಸುತ್ತೇನೆ. ಆಮೇನ್. ದೇವರ ಸೇವಕರಿಗಾಗಿ ಸ್ತೋತ್ರ. ದೇವರ ಸೇವಕರನ್ನು ಬಲಪಡಿಸು. ಸಾವಿರಾರು ಸೇವಕರದೊಳಗೆ ಇವತ್ತು ನಡೆಯುವ ಸಭಾರಾಧನೆಗಳನ್ನು ಆಶೀರ್ವಾದ ಮಾಡು. ಸಭಾರಾಧನೆಗಳಲ್ಲಿ ದೇವರ ಶಾಂತಿ ಇಳಿಯಲಿ ಅಪ್ಪ. ಎಲ್ಲ ರೀತಿಯಲ್ಲಿಯೂ ಪ್ರಾರ್ಥನೆಗಳ ಮೇಲೆ ಕ್ರಿಯೆ ಮಾಡುವ ದೇವರು. ಆಮೇನ್, ಆಮೇನ್. ಪ್ರಾರ್ಥಿಸುವ ಮನುಷ್ಯನ ಮುಖವನ್ನು ಆಧರಿಸುವ ದೇವರು. ಆಮೇನ್. ಈ ದಿನವೂ ಅವರ ಮುಖಗಳನ್ನು ಆಧರಿಸುವಂತೆ ಪ್ರಾರ್ಥಿಸುತ್ತೇನೆ. ಆಮೇಲೆ ನಿಮ್ಮ ಕರೆದು ಸಂಪೂರ್ಣವಾಗಿ ತಗಿಸಿ ಒಪ್ಪಿಸಿಕೊಡ್ತೇನೆ. ಆಮೇಲೆ ಪ್ರಾರ್ಥನೆಗಳದಕ್ಕಾಗಿ ಸ್ತೋತ್ರ. ರಿವೈವಲ್ ಉಂಟಾಗುವುದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಮತ್ತು ನಾಮದಲ್ಲಿ ತಂದೆ. ಪ್ರಿಯರೇ, ಕರ್ತನ ನಮ್ಮೆಲ್ಲವರನ್ನು ಆಶೀರ್ವಾದ ಮಾಡಲಿ. ನಾಳೆ ಇಂಡಿಯನ್ ಟೈಮ್ 9 ನಮ್ಮ ಸ್ಪೆಷಲ್ ಮೀಟಿಂಗ್ ಉಂಟು. ಎಲ್ಲವരും ಪಾಲ್ಗೊಳ್ಳಿರಿ. ಲಿಂಕ್ಗಳು ಶೇರ್ ಮಾಡಿಕೊಡ್ರಿ, ಪ್ರಾರ್ಥನೆ ಮಾಡಿರಿ. ಆಮೇಲೆ ಅದೇ ಪ್ರಕಾರವಾಗಿ ಆಮೇಲೆ ನಿಮ್ಮ ಟೆಸ್ಟ್ ಮನೆಗಳು ಕಳಿಸಿಕೊಟ್ರೆ ದೇವರ ನಾಮ ಮಹಿಮೆಗಾಗಿ ಅದು ಇಲ್ಲಿ ಆಮೇಲೆ ಹೇಳುತ್ತೀವಿ. ಹಾಗೆ ದೇವರ ಮಹಿಮೆಯಾಗುತ್ತೆ. ನೀವೊಂದು ಟೆಸ್ಟ್ ಮನಿ ಕೊಡುವಾಗ ನಿಮಗೆ ದೇವರು ನೆಕ್ಸ್ಟ್ ಅದ್ಭುತವನ್ನು ಮಾಡುತ್ತಾರೆ. ಗಾಡ್ ಬ್ಲೆಸ್ ಯು. ಇವತ್ತು ಚಿಂತಕ್ಕಾಗಿ 1 ಪೇತ್ರನು 3:9. ಆಮೇನ್. ಅಪಕಾರಕ್ಕೆ ಅಪಕಾರವನ್ನು, ನಿಂದೆಗೆ ನಿಂದೆಯನ್ನು ಮಾಡದೆ ಆಶೀರ್ವದಿಸಿರಿ. ಇದಕ್ಕಾಗಿ ದೇವರು ನಿಮ್ಮನ್ನು ಕರೆದನಲ್ಲ. ಹೀಗೆ ಮಾಡುವರಾದರೆ ನೀವು ಆಶೀರ್ವಾದವನ್ನು ಆಮೇನ್ ವಾದ್ಯವಾಗಿ ಹೊಂದುವಿರಿ. ಪ್ರಿಯರೇ,
ನಮ್ಮನ್ನು ಕರೆದಿರುವುದನ್ನ ಒಂದು ಉದ್ದೇಶ ಇಲ್ಲಿ ಬರುತ್ತಾರೆ. ಆಮೇನ್. ಅದು ಆಶೀರ್ವಾದವನ್ನು ಆಮೇನ್ ಪಡಿಕೊಳ್ಳುವುದಕ್ಕಾಗಿ, ಆಶೀರ್ವಾದವನ್ನು ಬಾಧ್ಯವಾಗಿ ಹೊಂದುವುದಕ್ಕೆ ಕರೆದಿದ್ದಾನೆ. ಕರ್ತನ ಕರೆಯುವಿಕೆಯಲ್ಲಿ ದೊಡ್ಡದಾದ ಒಂದು ವಿಷಯ ಇದಾಗಿದೆ. ಸೇವಕ್ಕಾಗಿರುವ ಕರೆಯುವಿಕೆ, ನಿತ್ಯದಕ್ಕಾಗಿರುವ ಕರೆಯುವಿಕೆ. ಆಮೇನ್. ಈ ರೀತಿಯಲ್ಲಿ ಕರೆದಿರುವುದರಲ್ಲಿ ನಾವು ಆಶೀರ್ವಾದವಾಗಿರಬೇಕು ಎಂಬುದಾಗಿ ಕೂಡಿ ದೇವರು ಇಷ್ಟಪಡ್ತಾರೆ. ಅದಕ್ಕೆ ನಾವು ಏನು ಮಾಡಬೇಕು? ಇದರನ್ನು ಆಶೀರ್ವಾದ ಮಾಡಬೇಕು. ಹೇಳಿದು ಅಪಕಾರಕ್ಕೆ ಅಪಕಾರವನ್ನು ಮಾಡಬಾರ್ದು, ನಿಂದಕ್ಕೆ ನಿಂದೆಯನ್ನು ಮಾಡಬಾರ್ದು. ನಾವು ಲೋಕದಲ್ಲಿ ಇದ್ದರೆ ಕೂಡಿ, ನಮ್ಮ ಪ್ರಕಾರ ಇರುವ ಸಾವಿರಾರು ಮನುಷ್ಯರಿದ್ದರೆ ಕೂಡಿ, ನಾವು ಅವರೆಂದೇ ಜೀವನ ಮಾಡಬಾರದು. ಅವರ ನಿಂದೆ ಮಾಡುವುದು, ದೋಷ ಮಾಡುವುದು, ಅಪಮಾನ ಮಾಡುವುದು, ಅಪಕಾರ ಮಾಡುವುದು. ಆದರೆ ನಾವು ಅರಿಯಬೇಕಾಗಿರುವೆಂದರೆ ನಾವು ಅವರೆಂದೇ ಅಪಘಾತ ಮಾಡಿ ನಿಂದೆ ಮಾಡಿಕೊಂಡು ಜೀವಿಸುವುದಕ್ಕಾಗಿ ಅಲ್ಲ. ತಿರುಗಿ ಅದು ಮಾಡಿ ಏನು ಪ್ರಯೋಜನ? ನಮಗೆ ಸಿಕ್ಕಬೇಕಾಗಿರುವುದು ದೇವರ ಆ ದೊಡ್ಡ ಆಶೀರ್ವಾದವಾಗಿದೆ. ಆ ದೊಡ್ಡ ಆಶೀರ್ವಾದವು ನಮ್ಮ ಮೇಲೆ ಬರಬೇಕಾದರೆ ನಾವು ಏನು ಮಾಡಬೇಕು? ಆಶೀರ್ವಾದ ಮಾಡುವವರಾಗಿರಬೇಕು. ನಾವೇನು ಮಾಡಬೇಕು? ಶುಭ ಕಾಲವನ್ನು ನೋಡಬೇಕಾದರೆ ದೋಷವನ್ನು, ಕೆಟ್ಟತನವನ್ನು ಮಾಡದಂತೆ ನಮ್ಮ ನಾಲಿಗೆಯನ್ನು ಚೆನ್ನಾಗಿಟ್ಟುಕೊಳ್ಳಬೇಕು. ಎರಡನೇ ವಿಷಯ ಎಂದರೆ ಕೆಟ್ಟತನ ಮಾಡದಂತೆ, ಹೇಳದಂತೆ ನಾಲಿಗೆ ನಾವು ಚೆನ್ನಾಗಿಟ್ಟುಕೊಳ್ಬೇಕು. ಸಿಕ್ಕಾಕೊಳ್ಬಾರದು ಕೆಟ್ಟದಾಗಿ ಹೇಳಿ ಕೃಪೆಯು ಕಳೆಯಬಾರದು. ಕೆಟ್ಟ ಮಾತುಗಳ ಆಡಿ ಅಪನಂಬಿಕೆ ಮಾತುಗಳು ಹೇಳಿ ವಾಕ್ತತ್ವಗಳು ನಾಶ ಮಾಡಬಾರದು. ನಂಬಿಕೆಯ ಮಾತುಗಳು ಹಾಡಿ ಕೃಪೆಯ ಮಾತುಗಳು ಹೇಳಿಕೊಂಡು ನಾವು ಎಲ್ಲ ಸನ್ನಿವೇಶಗಳಲ್ಲಿಯೂ ಮುಂದುವರಿಸಬೇಕು ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆದಿದ್ದಾರೆ. 13ನೇ ವಾಕ್ಯದಲ್ಲಿ ನೀವು ಒಳ್ಳೆಯದು ಮಾಡುವವರಾಗಿ ಇರಬೇಕು. ಅದರಲ್ಲಿ ನಿಮಗೆ ಒಂದು ಏರಿ ಇರಬೇಕು. ಒಳ್ಳೆಯದು ಮಾಡುವುದರಲ್ಲಿ ನಾವಿರಬೇಕು. 3ನೇ ವಿಷಯ, ನಾವು ಒಳ್ಳೆಯದು ಮಾಡುವವರಾಗಿ ಜೀವನ ಮಾಡಬೇಕು. ಸ್ತೋತ್ರ. ಪ್ರಿಯರೇ, ಹಲವಾರು ಸಾರಿ ನಮ್ಮ ಕುಟುಂಬದಿಂದಾಗಲಿ, ದೇಶದಿಂದಾಗಲಿ, ಸುತ್ತಮುತ್ತಲಾಗಲಿ ಅದಕ್ಕೆ ತಡೆಯಾಗುವ ಶಕ್ತಿಗಳು, ವ್ಯಕ್ತಿಗಳು ಎದ್ದೋಳಬಹುದು. ಅವರ ಸ್ವಭಾವ ಪ್ರಕಾರ ನಾವು ಹೋಗೋಕ್ಕಾಗಿ ಅವರು ಒತ್ತಾಯಪಡಿಸಬಹುದು. ನಮಗೆ ಒತ್ತಾಯ ಬರುತ್ತದೆ. ಆದರೆ ನಾವು ಆಶೀರ್ವಾದವನ್ನು ಪಡಿಕೊಳ್ಳುವುದಕ್ಕಾಗಿ ಕರೆಯಲ್ಪಟ್ಟಿದ್ದಾರೆ. ನೋಡುವುದಕ್ಕಾಗಿ ಅಲ್ಲ, ಕೇಳುವುದಕ್ಕಾಗಿ ಅಲ್ಲ, ಅನುಭವಿಸುವುದಕ್ಕಾಗಿ. ನಮ್ಮದು ರೆಸ್ಟೋರೆಂಟ್ಗೆ ಹೋಗಿದರೆ ಎಲ್ಲ ಊಟನೇ ಇದೆ, ನೋಡಿಕೊಂಡು ಹೋಗೋರಿಗೆ ಯಾರು ಹೇಳಲ್ಲ. ಇದು ಹೊಟ್ಟೆ ತುಂಬ ತಿನ್ನುವುದಕ್ಕಾಗಿ ಇಟ್ಟಿರೋದು. ಆದ್ದರಿಂದ ನಾವು ಆಶೀರ್ವಾದ ಹೊಂದಿ ಸಮಾಧಾನ ಜೀವನ, ಸಂತೋಷ ಜೀವನ, ಪ್ರೀತಿಯ ಜೀವನ, ಸಪ್ರೇಟ್ ಬ್ಲೆಸ್ಸಿಂಗ್ ಅದು ಹೊಂದಿದವರಾಗಿ ಬಾಳುವುದಕ್ಕಾಗಿ ನಾವು ನಮ್ಮನ್ನು ಸಮರ್ಪಿಸೋಣ. ದೇವರು ನಮ್ಮೆಲ್ಲವರನ್ನು ಈ ವಾಕ್ಯಗಳ ಮೂಲಕವಾಗಿ ಆಶೀರ್ವಾದ ಮಾಡಲಿ. ನಾವು ಒಂದು ಗುರಿತಾಗುತ್ತೆ, ನಾವು ಒಂದು ಅದ್ಭುತವಾಗುತ್ತೆ, ನಾವು ಹೆಚ್ಚಿಗೆ ಆಗುತ್ತೆ. ವಿ ಆರ್ ಬ್ಲೆಸ್ಡ್, ವಿ ಆರ್ ಇಂಡಿ ಬ್ಲೆಸ್ಡ್, ವಿ ಆರ್ ಪರ್ಮನೆಂಟ್ಲಿ ಬ್ಲೆಸ್ಡ್ ಅಂಡ್ ಹೈಲಿ ಫೇವರ್ಡ್.